ಹೋಟೆಲ್ನಲ್ಲಿ ಸಾಮಾನ್ಯವಾಗಿ ತಣ್ಣಗಾಗಿರುವಂತಹ ಉದ್ದಿನ ವಡೆಗೆ ನೀರು ಹಾಕಿ ಈ ತಿಂಡಿನ ಮಾಡ್ತಾರೆ. ಸಖತ್ ರುಚಿಯಾಗಿರುತ್ತೆ. ನಾನೊಂದು ಹೋಟೆಲಿಗೆ ಹೋದವಾಗ ಈ ತಿಂಡಿನ ತಿಂದಿದ್ದೆ. ಅವರಿಂದ ರೆಸಿಪಿನ ಕೇಳಿ ಈಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಉದ್ದಿನ ವಡೆ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ತಿಂಡಿನ ಮಾಡಬೇಕು. ಉದ್ದಿನ ವಡೆಗೆ 5 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಉದ್ದಿನ ವಡೆ ಸ್ವಲ್ಪ ಗಟ್ಟಿ ಇದ್ದರೆ ನೀರಲ್ಲಿ ಸ್ವಲ್ಪ ಹೆಚ್ಚಾಗಿ ನೆನೆಬೇಕಾಗತ್ತೆ. ಉದ್ದಿನ ವಡೆ ಗರಿಗರಿಯಾಗಿ ಸಾಫ್ಟ್ ಆಗಿದ್ದರೆ 10 ನಿಮಿಷದ ಕಾಲ ನೆನೆದ್ರೆ ಸಾಕಾಗುತ್ತೆ. ಇದನ್ನು ನಾನೀಗ ಮುಚ್ಚಿಡ್ತಾ ಇದ್ದೀನಿ. 20 ನಿಮಿಷದ ನಂತರ ನಾನಿಲ್ಲಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ. ಉದ್ದಿನ ವಡೆ ಸಾಫ್ಟ್ ಆಗಿದೆ. ಇದನ್ನು ಈ ರೀತಿ ಲೈಟಾಗಿ ಒತ್ತಿ ನೀರನ್ನು ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಉದ್ದಿನ ವಡೆ ಸಾಫ್ಟ್ ಆಗುತ್ತೆ. ಹಾಗೆ ಉದ್ದಿನ ವಡೆಯಲ್ಲಿ ಇರುವಂತಹ ಎಣ್ಣೆನೂ ಹೋಗುತ್ತೆ. ಎಲ್ಲ ವಡೆನೂ ಈ ರೀತಿ ನೀರನ್ನು ತೆಗೆದು ಇಟ್ಕೊಳ್ಬೇಕು. ಮನೆಯಲ್ಲಿ ಉದ್ದಿನ ವಡೆ ಮಾಡಿದ ದಿನ ಉದ್ದಿನ ವಡೆ ಸಾಂಬಾರ್ ಚಟ್ನಿನ ತಿಂತೀವಿ. ನಂತರ ಹೆಚ್ಚಾಗಿರುವಂತಹ ಉದ್ದಿನ ವಡೆಯಲ್ಲಿ ಈ ರೆಸಿಪಿನ ಮಾಡಬಹುದು. ಜಾಸ್ತಿ ಇರುವಂತಹ ಉದ್ದಿನ ವಡೆನ ನಾವು ಫ್ರಿಜ್ಜಲ್ಲಿಟ್ಟು ಮರುದಿನ ಈ ರೆಸಿಪಿನ ಮಾಡಿಕೊಳ್ಬಹುದು. ನೀವು ನೋಡ್ತಿರಬಹುದು ಉದ್ದಿನ ವಡೆಯಲ್ಲಿ ಎಣ್ಣೆ ಪೂರ್ತಿಯಾಗಿ ಹೋಗಿದೆ. ನೀರನ್ನು ಬಿಸಾಡಿ ಅದೇ ಪ್ಲೇಟಲ್ಲಿ ನಾನು ಉದ್ದಿನ ವಡೆನ ಇಡ್ತಿದ್ದೀನಿ. ಈ ತಿಂಡಿನ ಬೇಸಿಗೆಗಾಲದಲ್ಲಿ ತಿನ್ನೋಕ್ಕೆ ಸಖತ್ ರುಚಿಯಾಗಿರುತ್ತೆ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಟೊಮೆಟೊ, ಚಿಕ್ಕದಾಗಿ ಕಟ್ ಮಾಡಿರುವಂತಹ 3 ಹಸಿಮೆಣಸು ಹಾಗೂ ಒಂದು ಕ್ಯಾರೆಟ್ ತುರಿನ ಹಾಕಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೇನೆ. ನಂತರ 3 ಸ್ಪೂನಿನಷ್ಟು ದಾಳಿಂಬೆ ಬೀಜ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಗೇರು ಬೀಜನೂ ನೀವು ಸೇರಿಸಬಹುದು. ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ ಒಗ್ಗರಣೆ ಹಾಕಿದ್ದೇನೆ. ಒಗ್ಗರಣೆಗಾಗಿ ನಾನಿಲ್ಲಿ 1 ಸ್ಪೂನಿನಷ್ಟು ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಗೂ ಇಂಗಿನ ಪುಡಿ ಹಾಕಿ ಒಗ್ಗರಣೆ ಮಾಡಿದ್ದೇನೆ. ನಾನಿಲ್ಲಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ವಡೆಗೆ ಹಾಕಿರೋದ್ರಿಂದ ಉಪ್ಪನ್ನು ನೋಡಿ ಹಾಕಿ. ಹಾಗೆ ಅರ್ಧ ಲೀಟರಿನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರುವಂತಹ ಮೊಸರು ಚೆನ್ನಾಗಿರುತ್ತೆ. ಹುಳಿ ಇರುವಂತಹ ಮೊಸರನ್ನು ಹಾಕೋಕ್ಕೆ ಹೋಗಬೇಡಿ. ಮೊಸರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 5 ನಿಮಿಷಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಟ್ಟು ನಂತರ ನೀವು ಸರ್ವ್ ಮಾಡಬಹುದು. ಹೆಚ್ಚಿನ ಜನ ಮೊಸರೊಡೆನ ಹಾಗೆ ಡೈರೆಕ್ಟಾಗಿ ಮಾಡ್ತಾರೆ. ಆದರೆ ನೀರಲ್ಲಿ ನೆನೆಸಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಈ ತಿಂಡಿ ಸಖತ್ ರುಚಿಯಾಗಿರುತ್ತೆ. ಇದನ್ನು ನಮ್ಮ ಕಡೆ ಮೊಸರೊಡೆ ಅಥವಾ ತೈರೊಡೆ ಅಂತ ಕರಿತೀವಿ. ಸೂಪರ್ ಆಗಿರುವಂತಹ ತಿಂಡಿನ ಮಾಡ್ಕೊಳ್ಬಹುದು. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.